ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ನಿನಗೆ ಅದ್ಭುತವಾದ ಫಲಗಳು ಸಿಗುತ್ತವೆ. ಯಾಕಂದರೆ ಇಲ್ಲಿ ಒಂದನ್ನು ಅರ್ಥ ಮಾಡಿಕೊ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಎಲ್ಲ ಶುಭ ದಿನವೇ. ಅಷ್ಟೇ ಅಲ್ಲ, ಇಲ್ಲಿ ನೀನು ಮಾಡುವಂಥ ಕೆಲಸ ಪರರಿಗೆ ಮಾಡುವಂಥ ಕೆಲಸ ಅಷ್ಟೇ ಅಲ್ಲ, ಪವಾಡವೇ ನಡೆಯುವಂಥ ಸಾಧ್ಯತೆ ಇದೆ. ಇವತ್ತು ನಾನು ನಿನ್ನ ಮನೆಗೆ ಬರ್ತಾ ಇದ್ದೇನೆ ಕಂದ, ಯಾವ ರೂಪದಲ್ಲಾಗಿರ್ಬೋದು. ಆದರೆ ಬಂದಾಗ ನೀನು ನನ್ನನ್ನು ಗುರ್ತಿಡಿತೀಯೋ ಇಲ್ಲೋ ಅದು ಬೇರೆ ಪ್ರಶ್ನೆ. ಆದ್ರೆ ಆತಿಥ್ಯದಲ್ಲಿ ಏನೂ ಕಡಿಮೆ ಮಾಡಬೇಡ. ಯಾವ ರೂಪದಲ್ಲಾದರೂ ಬರಬಹುದು. ಬಂದಾಗ ಚೆನ್ನಾಗಿ ನೋಡಿಕೊ. ನಾನು ನಿನಗೆ ಸಂಪೂರ್ಣವಾದ ಆಶೀರ್ವಾದ ಮಾಡಿಯೇ ಹೋಗುತ್ತೇನೆ. ಅಷ್ಟೇ ಅಲ್ಲ, ಮಕ್ಕಳ ರೂಪದಲ್ಲಿ ಬರ್ತಾ ಇದ್ದೇನೆ. ಮಕ್ಕಳು ದೈವ ಸಮಾನ ಅನ್ನುತ್ತಾರೆ. ಅವರು ಹಿಡಿದಂಥ ಕೆಲಸ ನಿನಗೆ ಸಕ್ಸಸ್ ಆಗೇ ಆಗುತ್ತದೆ. ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಬಂದಂಥ ಬಂಧುಗಳನ್ನು ಚೆನ್ನಾಗಿ ನೋಡಿಕೊ. ಅಷ್ಟೇ ಅಲ್ಲ, ಹೋಗುವಂಥ ಕೆಲಸ, ಹೋಗಿ ಬರುವಂಥ ಕೆಲಸ ಎಲ್ಲವೂ ಸರಳವಾಗುತ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಜೋಳಿಗೆ ತುಂಬಿ ಹೋಗುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯ ಇದೆ, ಮಂಗಳ ಕಾರ್ಯ ಮುಗಿಸಿಕೊ. ಅಷ್ಟೇ ಅಲ್ಲ, ಮಗುವಿನ ಸಾಕ್ಷಾತ್ಕಾರವಾಗಲಿದೆ. ಮಗುವಿನ ರೂಪದಲ್ಲಿ ನಾನೇ ಬರ್ತಾ ಇದ್ದೀನಿ ಅಂತ ತಿಳಿದುಕೊ. ಮಗುವನ್ನು ಚೆನ್ನಾಗಿ ನೋಡಿಕೊ. ಹಾಗೆ ಗರ್ಭದಲ್ಲಿರುವಂಥ ಶಿಶುವಿಗೆ ಎಂದೂ ಶಾಪ ಹಾಕಬಾರದು. ಇದು ಮನದಲ್ಲಿ ಮಾಡಿಕೊ ಕಂದ. ಈಗಾಗಲೇ ಬಂದಾಗಿದೆ, ಅದಕ್ಕೋಸ್ಕರ ನಾನು ನಿನಗೆ ಹೇಳ್ತಾ ಇದ್ದೇನೆ. ಮಗು ಅಂದ್ರೇ ದೈವ ಸಮಾನ. ಅದಕ್ಕೆ ಒಳ ಹೊರಗು ಕೆಟ್ಟದ್ದು ಒಳ್ಳೆಯದು, ಕತ್ತಲು ಬೆಳಕು ಇದು ಯಾವುದ್ರ ಪರಿಜ್ಞಾನವೂ ಇರುವುದಿಲ್ಲ. ಹಾಗಾಗಿ ಯೋಚನೆ ಮಾಡಬೇಡ. ನಾನು ನಿನ್ನ ಜೊತೆಗೆ ಇದ್ದೇನೆ, ಜೊತೆಗಿದ್ದು ನಡೆಸಿಕೊಂಡು ಹೋಗುತ್ತೇನೆ. ಶುಭ ದಿನ ಹತ್ತಿರ ಇದೆ. ಶುಭ ದಿನಕ್ಕೋಸ್ಕರ ಕಾತರದಿಂದ ಕಾಯಿ. ಅಷ್ಟೇ ಅಲ್ಲ, ಎಲ್ಲ ಒಳ್ಳೆಯದೇ ಆಗ್ತಾಯಿದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಕಂದ. ಯೋಚನೆ ಮಾಡಿ ನೀನು ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ. ಸ್ವಲ್ಪ ಒಂದು 4 ದಿನ ನೀನು ಸುಧಾರಿಸಿಕೊ. ಎಲ್ಲ ಸರಿ ಹೋಗ್ತಾ ಇದೆ. ಯಾರು ಮಾತನಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವೋ ಅವರು ಮಾತನಾಡುತ್ತಾರೆ. ಹಿರಿಯರಿಗೋಸ್ಕರ ಮುಂದಿನ ಜೀವನದಲ್ಲಿ ಏನು ಮಾಡಬೇಕೆಂದು ತೀರ್ಮಾನ ಮಾಡಿಕೊಂಡಿದ್ದೀವೋ ಅದೇ ಮಾಡು. ಅದರಿಂದ ತುಂಬ ಒಳ್ಳೆಯದೇ ಆಗುತ್ತದೆ. ಆಯಿತಾ? ಶುಭ ದಿನ ಹತ್ತಿರ ಇದೆ. ಎಲ್ಲ ಶುಭದಾಯಕವಾಗಿ ನಡೀತಾ ಇದೆ. ಅಷ್ಟೇ ಅಲ್ಲ, ನೋಡು, ನಿನಗೋಸ್ಕರ ಒಬ್ಬರು ಬರ್ತಾ ಇದ್ದಾರೆ. ನಿನ್ನನ್ನು ನೋಡಲೆಂದೇ ಬರ್ತಾ ಇದ್ದಾರೆ. ನಿನ್ನ ಕೆಲಸ ಮಾಡಿಕೊಡಲೆಂದೇ ಬರ್ತಾ ಇದ್ದಾರೆ. ಅವರಿಗೆ ಅನ್ಯಾಯ ಮಾಡಬೇಡ. ಅವರ ಮನಸ್ಸನ್ನು ನೋಯಿಸಬೇಡ. ನಿನಗಾಗಿ ತುಂಬ ಶ್ರಮ ಪಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಜೀವನದ ಉದ್ದಕ್ಕೂ ನಿನಗೋಸ್ಕರ ನೆನೆದು ಅವರು ಕಣ್ಣುಗಳೇ ಸೋತು ಹೋಗಿದೆ. ಹಾಗಾಗಿ ಅವರ ಮನಸ್ಸನ್ನು ನೋಯಿಸಬೇಡ. ಇದ್ದುದರಲ್ಲೇ ಸ್ವಲ್ಪ ಕಾಲಾವಕಾಶ ಕೊಟ್ಟು ಅವರನ್ನು ಸಂತೋಷದಿಂದ ನೋಡಿಕೊ ಕಂದ. ನಿನಗೆ ಮುಂದೆ ಎಲ್ಲ ಒಳ್ಳೆಯದಾಗ್ತಾ ಇದೆ. ಇನ್ನು 3 ತಿಂಗಳಲ್ಲಿ ನಿನಗೆ ಬರಬೇಕಾದ ಹಣ, ಜೊತೆಗೆಲ್ಲಕ್ಕಿಂತ ಮುಖ್ಯವಾಗಿ ನಿನಗಾಗಿ ಒಂದು ಜೀವ ಬರ್ತಾ ಇದೆ. ಆ ಜೀವಕ್ಕಾಗಿ ಕಾತರದಿಂದ ಕಾಯಿ. ಎಲ್ಲ ಒಳ್ಳೆಯದೇ. ಶುಭ ದಿನ.